ನ್ಯೂಗಿನಿಯಾದಲ್ಲಿ ಭಾರಿ ಭೂಕಂಪ ಸಂಭವಿಸಿದೆ. 1 ಗಂಟೆ ಒಳಗೆ 3 ಬಾರಿ ಕಂಪಿಸಿದೆ ಭೂಮಿ. ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜನರಿಗೆ ಸುನಾಮಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಧಿಕಾರಿಗಳು. ಯುಎಸ್ ಸುನಾಮಿ ವಾರ್ನಿಂಗ್ ಸೆಂಟರ್ನಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. 49 ಕಿಲೋಮೀಟರ್ ಆಳದಲ್ಲಿದೆ ಭೂಕಂಪದ ಕೇಂದ್ರ ಬಿಂದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಅದ್ಯಾಕೂ ಗೊತ್ತಿಲ್ಲ, ಭೂಮಿ ಕಂಪಿಸುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಥೈಲ್ಯಾಂಡ್, ಮಯನ್ಮಾರ್ನಲ್ಲೆಲ್ಲ ನಾವು ಗಮನಿಸಿದ್ವಿ. ಇದೀಗ ಮತ್ತೊಮ್ಮೆ ಭೂಮಿ ಕಂಪಿಸ್ತಾ ಇರುವಂತಹ ವರದಿ ಸಿಗ್ತಾ ಇದೆ. 7.3 ತೀವ್ರತೆಯಲ್ಲಿ ಮೂರು ಬಾರಿ ಭೂಮಿ ಕಂಪಿಸಿರುವಂಥದ್ದು. ಇನ್ನು ಸುನಾಮಿ ಆಗುವಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇದು ಪಪುವಾ ನ್ಯೂಗಿನಿಯಾದಲ್ಲಿ ಭಾರೀ ಭೂಕಂಪನದ ಸುದ್ದಿ. 1 ಗಂಟೆ ಒಳಗಡೆ 3 ಬಾರಿ ಕಂಪಿಸಿದ ಭೂಮಿ ಅನ್ನೋದು ಗೊತ್ತಾಗ್ತಾ ಇದೆ. ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆ ದಾಖಲಾಗಿದೆ. ನೋಡಿ, ಸಾಮಾನ್ಯವಾಗಿ ಒಂದು 5ರ ತೀವ್ರತೆ ಅಂತ ಅಂದ್ರೇನೆ ಅದರ ಅನುಭವ ಆಗತ್ತೆ. 1, 2 ಈ ತೀವ್ರತೆಗಳ ಅನುಭವ ಆಗೋದಿಲ್ಲ. 3.2, 3.5 ಇಲ್ಲಿಂದ ಸ್ವಲ್ಪ ಮಟ್ಟಿಗೆ ಅನುಭವ ಆಗುತ್ತೆ. ಭೂಮಿ ಕಂಪಿಸ್ತಾ ಇದೆ, ಶೇಕ್ ಆದಂಗೆ ಆಯ್ತು ಅಂತ. ಆದರೆ 5 ಆಯ್ತು ಅಂತ ಅಂದ್ರೇನೆ ಅದರಿಂದ ಹಾನಿ ಸಂಭವಿಸಿರುತ್ತೆ. ಆದರೆ 7.2 ತೀವ್ರತೆ ದಾಖಲಾಗಿದೆ ಅಂತಂದ್ರೆ ಭೂಮಿ ಕಂಪನದ ತೀವ್ರತೆ ಹೆಚ್ಚೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಇದು 1 ಗಂಟೆಯಲ್ಲಿ ಇದೇ ತೀವ್ರತೆಯಲ್ಲಿ 3 ಬಾರಿ ಕಂಪಿಸಿರೋದು ಭೂಮಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಜನರಿಗೆ ಸುನಾಮಿಯ ಎಚ್ಚರಿಕೆಯನ್ನು ಕೂಡ ಅಧಿಕಾರಿಗಳು ನೀಡಿದ್ದಾರೆ. ಸುನಾಮಿ ಆಗುವಂತ ಸಾಧ್ಯತೆಗಳು ಇದೆ ಅನ್ನೋದನ್ನ ಕೂಡ ವರದಿ ಮಾಡಲಾಗ್ತಾ ಇದೆ. ಯುಎಸ್ ಸುನಾಮಿ ವಾರ್ನಿಂಗ್ ಸೆಂಟರ್ನಿಂದ ಈ ಒಂದು ಎಚ್ಚರಿಕೆಯನ್ನ ನೀಡಲಾಗಿದೆ. 49 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗಾಗಲೇ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಭೂಮಿ ಕಂಪಿಸಿದಂಥ ಅನುಭವ ಕಳೆದ 2-3 ವಾರದಿಂದ ಆಗ್ತಾ ಇದೆ. ನಮ್ಮ ದೆಹಲಿ ಸುತ್ತಮುತ್ತದಲ್ಲೂ ಕೂಡ ಭೂಮಿ ಕಂಪಿಸಿದಂಥ ಅನುಭವ ಆಗಿತ್ತು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಇದೀಗ ನೋಡಿ, ಎಲ್ಲ ಕಡೆಯಲ್ಲೂ ಕೂಡ ಇದೇ ಥರದ ಅನುಭವಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಆಗೋದಿದ್ರೆ ಸ್ಥಳಾಂತರ ಆಗಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಅಲ್ಲಿ ಸಂಬಂಧಪಟ್ಟಂತೆ ಜನರನ್ನು ಬೇರೆ ಕಡೆಗೆ ಕಳಿಸುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ.